ಶಿವ ಶಂಕರ ಶಂಭೋ ಶಂಕರ ಶಿವ ಶಂಕರ ಶಂಕರ ಶಂಭೋ ಶಂಕರ ಶಿವ ಶಂಕರ ಶಿವ ಶಂಭೋ ಶಂಕರ ಶಿವ ಶಂಕರ 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 ಶಿವ ಸಿಂಹಾಸನಾಧೀಶನಾಗಿ ರಾಮದೇವರು ಕುಳಿತಿದ್ದಾರೆ. ಸೇವಕರನ್ನು ಕಳಿಸಿದಂತೆ ಯಾರು ಶಿವಧ್ಯಾನ ಮಾಡ್ತಾ ಇದ್ದಾರೆ ಬೇಗ ಹೋಗ್ತಾರೆ. ಸೇವಕರನ್ನು ಕರೀತಾ ಇದ್ದಾರೆ, ಬನ್ನಿ ಸ್ವಾಮಿ ಮಹಾರಾಜ ಅಪ್ಪಣೆ ಆಗಿ ದಯಮಾಡಿ ಅಂತ ಅಪ್ಪಣೆಗೆ ಎಂದಾಗ ಕರೆತಂದಿದ್ದಾರೆ. ಉಚಿತವಾದ ಆಸನ ಕುಳಿಸಿದಾಗ ರಾಮದೇವರು ಕೈ ಮುಗಿದು ಪಾದ ಸೇವೆಯನ್ನು ಮಾಡಿ ಆ ಗುರುಗಳ ಸ್ವರೂಪದಲ್ಲಿರ್ತಕ್ಕಂಥ ಯಮಧರ್ಮರಾಯರನ್ನು ಉಪಚಾರ ಮಾಡ್ತಾ ಇದ್ದಾರೆ. ಜೈ ಗುರುದೇವ ಗುರುದೇವ. ಗುರುಗಳೇ, ತಾವೆಲ್ಲಿಂದ ಬಂದಿರಿ? ತಮ್ಮ ಆಶ್ರಮ ಯಾವುದು? ತಾವು ಈ ಮಾರ್ಗವಾಗಿ ಬರಲು ಕಾರಣವೇನು? ದಯಮಾಡಿ ನನ್ನನ್ನು ತಿಳಿಸಬೇಕು. ನನ್ನಿಂದ ಏನಾದರೂ ಕಾರ್ಯವಾಗಬೇಕಾದ್ರೆ ತಾವೀಗಲೇ ಅನುಕಬೇಕು. ರಾಮಭದ್ರ, ನಿನ್ನಿಂದ ಒಂದು ಅಗತ್ಯವಾದ ಕಾರ್ಯ, ಅದಕ್ಕೋಸ್ಕರವೇ ಬಂದಿದ್ದು ನಾನು. ಏನಪ್ಪಾ ಕಾರ್ಯ? ಏನ್ ಗುರುಗಳೇ ಭಿನ್ನವಿಸಿ? ನಿನಗೆ ಶಿವಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಬೇಕು. ಆ ಪಂಚಾಕ್ಷರಿ ಮಹಿಮೆಯಿಂದ ನಿನಗೆ ಅನುಭವಿಸಬೇಕು, ನಿನಗೆ ಬೋಧನೆ ಮಾಡಬೇಕು ಅಂತ ಬಂದಿದ್ದೀನಿ ಸ್ವಾಮಿ. ಅದಕ್ಕೇನಂತೆ ಅಗತ್ಯವಾಗಿ ರಾಮದೇವ ಯಾರು ಬಾರದೆ ಇರ್ತಕ್ಕಂಥ ಜಾಗವಾಗಬೇಕು, ಅಂತಹ ನಿರ್ಜನವಾದ ಪ್ರದೇಶ ನೀವು ಉಪದೇಶ ಮಾಡಬೇಕು. ಗುರುಗಳೇ, ಈ ನನ್ನ ಅರಮನೆ ಆವರಣದಲ್ಲಿ ಈ ನನ್ನ ಸೇನಾಪತಿಗಳು ಮಂತ್ರಿಗಳು ಬಿಟ್ಟು ಯಾರು ಒಳಗಡೆ ಯಾರು ಬಾರದಂತೆ ಕಟ್ಟಪ್ಪಣೆ ಮಾಡ್ತೀನಿ. ನೀವು ನಿಮ್ಮ ಕಾರ್ಯವನ್ನ ಸಾಧನೆ ಮಾಡಬೇಕು ಅಂದಾಗ ಮೊದಲನೇ ಬಾಗಿಲಿಗೆ ಶತ್ರುಘ್ನನ್ನ, ಎರಡನೇ ಬಾಗಿಲಿಗೆ ಭರತನನ್ನ, ಮೂರನೇ ಬಾಗಿಲಿಗೆ ಲಕ್ಷ್ಮಣ ಸ್ವಾಮಿನ ಕಾವಲಿಟ್ಟಿದ್ದಾರೆ. ರಾಮದೇವರು ಉಪದೇಶ ಮಾಡೋದಕ್ಕೋಸ್ಕರ ಯಾವ ಯಮಧರ್ಮರಾಯ ಋಷಿ ವೇಷದಲ್ಲಿ ರಾಮದೇವರನ್ನು ಕರ್ಕೊಂಡು ಹೇಳ್ತಾ ಇದ್ದಾನೆ, ರಾಮ ಕೋದಂಡಪಾಣಿ, ನಿನಗೆ ಮರಣವಿಲ್ಲ, ಕೇಳು. ಅಕಾರ ಉಕಾರ ಮಕಾರಗಳ ಸಂಯೋಗವೇ ಓಂಕಾರ. ಅಕಾರ ಉಕಾರ ಮಕಾರಗಳಿಂದ ಓಂಕಾರ ಶಬ್ದ ಉತ್ಪತ್ತಿ ಆಯಿತು. ಅಂತಹ ಓಂಕಾರ ಸ್ವರೂಪನಾದಂತಹ ಶಿವನನ್ನ ಸರ್ವವ್ಯಾಪಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಸರ್ವ ಪ್ರಪಂಚವನ್ನೇ ವ್ಯಾಪಿಸಿದ್ದಾನೆ. ಅವನಿಗೆ ರೂಪವೇ ಇಲ್ಲ. ಅಂತಹ ಮಹಾಮಹಿಮನನ್ನ, ಓಂಕಾರ ಸ್ವರೂಪನನ್ನ ನೀನು ಸೇರಬೇಕಾಗಿದೆ ಎಂದು ಹೇಳಿ ಉಪದೇಶ ನಡೀತಾ ಇದೆ. ಇತ್ತ ಕಡೆ ಯಾವ ದೂರ್ವಾಸ ಮಹರ್ಷಿಗಳು ರಾಮದೇವರ ದರ್ಶನಕ್ಕಾಗಿ ಅಯೋಧ್ಯ ಪಟ್ಟಣದ ಕಡೆ ಬರ್ತಾ ಇದ್ದಾರೆ.
ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ ಜಯ ಜಯ ತೊಂದರೆ ತೆಗೆಬಿಡಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಥಾಭಾಗವನ್ನು ಮುಕ್ತಾಯ ತಂದಿದ್ದೀವಿ. ಹೆಚ್ಚಿಗೆ ನಿಲ್ಲಿಸಕ್ಕೆ ಹೋಗಲ್ಲ. ಯಾವ ಪರಂಧಾಮನನ್ನ ಪ್ರಾರ್ಥನೆ ಮಾಡಿಕೊಂಡು ಬರ್ತಾ ಇದ್ದಾರೆ, ಯಾವ ಮಹರ್ಷಿ ದೂರ್ವಾಸರು ಇನ್ನೇನು ಒಳಗಡೆ ಪ್ರವೇಶ ಮಾಡಬೇಕು, ಶತ್ರುಗಳ ಮೇಲೆ ಕೆಟ್ಟ ಅಣ್ಣ ರಾಮನ ಉಪದೇಶವಾಗ್ತಾ ಇದೆ, ಒಳಗಡೆ ಬಿಡಕ್ಕೆ ಸಾಧ್ಯವಿಲ್ಲ. ಈ ದಿನ ದರ್ಶನವಿಲ್ಲ, ಹಿಂದಕ್ಕೆ ಹೊರಡಿದೆ. ಸದಾ ಕಾಲದಲ್ಲಿ ಅಂತರಾಳದಲ್ಲಿ ರಾಮದೇವನನ್ನು ಸ್ಮರಣೆ ಮಾಡ್ತಕ್ಕಂಥ ನಾವು ನಮ್ಮಂತವರಿಗೆ ಕೈತಪ್ಪಣೆ ಬಿಡುದಾರಿಯನ್ನ ಬಡಜೋಗಿ ಹೆಚ್ಚಿಗೆ ಮಾತನಾಡಿದ್ರೆ ಕೂತಿಗೆ ಆಚೆಗೆ ಹೋಗ್ಬೇಕಾಗತ್ತೆ. ತನ್ನ ಜ್ಞಾನ ದೃಷ್ಟಿಯಿಂದ ನೋಡಿದಂತೆ ಓಹೋ ಹರಿಯ ಕೈಯಲ್ಲಿ ಶಂಕಾಗಿರಬೇಕಾದವನು ಇವನಿಗೆ ಅವಸಾನ ಕಾಲ ಪ್ರಾಪ್ತವಾಗಿದೆ. ವಿನಾಶ ಕಾಲ ಬಂದಾಗ ಎಲ್ಲರೂ ಹೀಗೆ ಆಡುವುದು. ಶಂಕ ಆಗಿ ಹೋಗಿ ಶಾಪ. ಎರಡನೇ ಬಾಗಿಲು ಬಂದಾಗ ಭರತ ಆಗಿದ್ದ ನನ್ನ ಆಜ್ಞೆ ಇಲ್ಲದೆ ನೀವು ಒಳಗಡೆ ಹೋಗಲು ಸಾಧ್ಯವಿಲ್ಲ, ಅಲ್ಲೇ ನಿಲ್ಲಿ. ಬೇಡಪ್ಪ, ನನ್ನ ತಡೆಯಬೇಡ, ನಾನು ರಾಮದರ್ಶನಾರ್ಥಿಯಾಗಿ ಬಂದಿದ್ದೀನಿ. ಎಷ್ಟೋ ಮೈಲಿಗಳಿಂದ ನಾನು ರಾಮದರ್ಶನ ಮಾಡಬೇಕು ಅಂತ ಬಂದಿದ್ದೀನಿ, ನನ್ನ ತಡೆಯಬೇಡ, ಬಿಡು ಅಂದಾಗ ಕೋಪದಿಂದ ಹೇಳ್ತೇನೆ. ನನ್ನ ಮಾತಿಗೆ ಮಿತಿಮೀರಿ ನೀವು ಮುಂದಕ್ಕೆ ಹೋದದ್ದು ಆದರೆ ಕುತ್ತಿಗೆ ಕೈ ಹಾಕಿ ನಾನು ಹೊರಗೆ ಹೋಗಬೇಕಾಗುತ್ತೆ. ಸುಮ್ಮನೆ ದೃಷ್ಟಿ ಚಕ್ರವಾಗಿ ಹರಿಯ ಕೈಯಲ್ಲಿ ಕಾರಣವನ್ನು ಇವನಿಗೆ ಅವಸಾನ ಕಾಲ ಪ್ರಾಪ್ತವಾಗಿದೆ.
ಇಡೀ ಶಾಪ. ಶ್ರೀಮದ್ರಮಣ ಗೋವಿಂದ. ಯಾವ ಭರತನು ಕೂಡ ಶಾಪಗ್ರಸ್ತರಾಗಿ ಹರಿಯ ಕೈಯನ್ನು ಸೇರಿಕೊಂಡು ಅದರಂತೆ ಪ್ರಕಾಶನವರು ಕೂಡ ಆ ಭಗವಂತ ಯಾವ ಋಣವಿತ್ತೋ, ಯಾವ ಋಣಶೇಷವಿತ್ತೋ ಆ ಋಣ ಮುಗಿದ ಮೇಲೆ ಕರೆದು ಬಂದಿದ್ದಾರೆ. ಮೂರನೇ ಬಾರಿ ಬಂದಾಗ ಲಕ್ಷ್ಮಣ ಸತ್ತ ಮೇಲಿದ್ದ. ಅಲ್ಯಾರು ತಡೆಯಲಿಲ್ವೇ? ತಡೆದರೂ ಅವರಿಗೆಲ್ಲ ಮೋಕ್ಷಕ್ಕೆ ದಾರಿಯನ್ನು ತೋರಿಸ್ತಾನೆ ಬಂದಿದ್ದೀನಿ, ಬಿಡುವುದಾಗಿಲ್ಲ. ಇಲ್ಲ, ಅಣ್ಣನಾಜ್ಞೆ ನೀರು ಆಗಿಲ್ಲ. ಅಣ್ಣ ರಾಮನ ಆದೇಶವಾಗಿದೆ. ಹರಿಯ ದರ್ಶನವಗೈದ ಹಿಂದೆ ಹೋಗೆನೋ, ಹರಿಯ ದರ್ಶನವಗೈದ ಹಿಂದೆ ಹೋಗೆನೋ, ದರ್ಶನಕ್ಕಾಗಿ ಬಂದಿದ್ದೀನಿ, ಅವರ ದರ್ಶನ ಮಾಡಿ ನಾವು ಹಿಂದೆ ಹೋಗಲ್ಲ, ಬಿಡುವುದಾರಿಯ ಜಲವೋ ಭರಜೋಗಿ ಜಲಜನಾಭ ಒಳಗೈಗಲು ದಾರಿ ಶ್ರೀಹರಿ ಒಳಗಡೆ ಇದ್ದಾನೆ. ಕೈ ಮುಗಿ ಹೇಳ್ಕೊತೀನಿ, ಸುಮ್ಮನೆ ಇನ್ನು ಹೊರಟೋಗಿ ಇವತ್ತಿನ ದಿವಸ ದರ್ಶನ ಇಲ್ಲ. ಲಕ್ಷ್ಮಣ, ನಿನಗೆ ಅವಸಾನ ಕಾಲ ಪ್ರಾಪ್ತವಾಗಿದೆ. ಹರಿಗೆ ಹಾಸಿಗೆ ಆಗಿರಬೇಕಾದ ವಾಸುಕಿ ನೀನು ಸರ್ಪವಾಗಿ ಹೋಗುವಂತ ಶಾಪ. ಲಕ್ಷ್ಮಣ ಸ್ವಾಮಿ ಸರ್ಪವಾಗಿ ಹರಿದು ಪಾತಾಳವನ್ನು ಸೇರ್ಕೊಂಡ. ಇಲ್ಲಿ ಯಾವ ಋಷಿಗಳು, ಯಮಧರ್ಮರಾಯ, ರಾಮದೇವರು ಒಂದು ಕಡೆ ಸೇರ್ಕೊಂಡಲ್ಲ, ರಾಮದೇವರು ದಿಗ್ಭ್ರಾಂತರ ಆಗ. ಸ್ವಾಮಿ, ನಿಮ್ಮನ್ನು ಯಾರು ತಡೆಯಲಿಲ್ಲ, ತಡೆದರು ರಾಮದೇವ.